Welcome back to Video Prep Point. In today's video, we start the new core subject, that is compiler design. The major parts of ಕಂಪೈಲರ್ಸಲ್ಲಿ ಮೇಜರ್ ಆಗಿ ಬರುವ ಪಾರ್ಟ್ಸ್ ಯಾವ್ದ್ಯಾವುದು, ಒಂದು ಅನಾಲಿಸಿಸ್ ಮತ್ತು ಇನ್ನೊಂದು ಸಿಂಥಸಿಸ್ ಅಂತ ಕರಿತಾ ಹೋಗ್ತೀವಿ. ಇದೇ ಮೇಜರ್ ಪಾರ್ಟ್ಸ್ ಆಫ್ ಕಂಪೈಲರ್ ಡಿಸೈನ್. ಆಯಿತಾ. ಅನಾಲಿಸಿಸ್ ಅಂತಂದರೆ ವಿಚ್ ಆ್ಯಕ್ಟ್ಸ್ ಆ್ಯಸ್ ಅಂಡ್ ಫ್ರಂಟ್ ಎಂಡ್ ಆಗಿ ಆ್ಯಕ್ಟ್ ಆಗೋದು ಯಾವುದು, ಅನಾಲಿಸಿಸ್ ನಮಗೆ ಫ್ರಂಟ್ ಎಂಡ್ ಆಗಿ ಆ್ಯಕ್ಟ್ ಆಗ್ತಾ ಹೋಗುತ್ತೆ. ಸಿಂಥಸಿಸ್ ಏನಾಗಿ ಆ್ಯಕ್ಟ್ ಆಗುತ್ತೆ, ದ ಸಿಂಥಸಿಸ್ ವಿಚ್ ಆ್ಯಕ್ಟ್ಸ್ ಆ್ಯಂಡ್ ಬ್ಯಾಕ್ ಎಂಡ್ ಆಗಿ ಆ್ಯಕ್ಟ್ ಆಗುತ್ತೆ. ನಮಗೆ ಈಗ ಪ್ರೊಸೆಸರಲ್ಲಿ ಪ್ರೀ ಪ್ರೊಸೆಸರ್ ಅಂತ ಹೇಳಿದ್ರೇನೋ, ಅಂತ ಹೇಳಿದ್ರೆ ಅದರೊಳಗಡೆ ನಮಗೆ ಲೈಬ್ರರೀಸ್ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ. ಮೇನಾಗಿ ಇಂಪಾರ್ಟೆಂಟ್ ಏನಂತ ಅಂದರೆ ಕಂಪೈಲರ್ನ ಡಿಫೈನ್ ಮಾಡೋಕ್ಕೆ ಹೇಳೋದು. ನೆಕ್ಸ್ಟು ಸ್ಟ್ರಕ್ಚರ್ ಆಫ್ ಎ ಕಂಪೈಲರ್. ಒಂದು ಕಂಪೈಲರಿನ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ ಹೇಳಿ 10 to 12 ಮಾರ್ಕ್ಸಿಗೆ ಕೇಳ್ಬೋದು. ಸ್ಟ್ರಕ್ಚರ್ ಕೇಳಿದ್ರು ಅಂತ ಹೇಳಿದ್ರೆ ಮೇನಾಗಿ ನಾವು ಯಾವುದನ್ನು ಬರೀಬೇಕು ಅಂತಂದರೆ ಇದನ್ನು ಸ್ಟ್ರಕ್ಚರ್, ಒಂದು ಬಾಕ್ಸ್ ಹಾಕಿ ಈ ಸ್ಟ್ರಕ್ಚರ್ ನಾವು ಬರೀಬೇಕು. ಟೋಟಲ್ ನಮಗೆ 6 ಸ್ಟ್ರಕ್ಚರ್ಸ್ ಬರ್ತಾ ಹೋಗಿರುತ್ತೆ. ಯಾವ್ದ್ಯಾವುದು ಅಂತ ಅಂದರೆ ಒಂದು ಲೆಕ್ಸಿಕಲ್ ಅನಲೈಸರ್, ಸಿಂಟ್ಯಾಕ್ಸ್ ಅನಲೈಸರ್, ಸಿಮ್ಯಾಂಟಿಕ್ ಅನಲೈಸರ್, ಇಂಟರ್ಮೀಡಿಯೇಟ್ ಕೋಡ್ ಜನರೇಟರ್, ಕೋಡ್ ಆಪ್ಟಿಮೈಸರ್, ಕೋಡ್ ಜನರೇಟರ್. ಆಯಿತಾ. ಇದಿಷ್ಟು ಏನು 6 ಸ್ಟ್ರಕ್ಚರ್ ಆಫ್ ಅ ಕಂಪೈಲರ್. ಅದರೊಳಗಡೆ ಫಸ್ಟ್ 3 ಏನಾಗಿರುತ್ತೆ, ವಿಚ್ ಈಸ್ ಕಮ್ ಅಂಡರ್ ದ ಅನಾಲಿಸಿಸ್ ಪಾರ್ಟ್. ಈ ಅನಾಲಿಸಿಸ್ ಪಾರ್ಟ್ಗೆ ಬರೋದಕ್ಕೆ ಯಾವುದು, ಈ ಅನಾಲಿಸಿಸ್ ಪಾರ್ಟ್ಗೆ ಬರೋದು ಫಸ್ಟ್ 3. ಈ ಫಸ್ಟ್ 3 ಏನಾಗ್ತಾ ಹೋಗುತ್ತೆ, ಅನಾಲಿಸಿಸ್ ಪಾರ್ಟ್ಗೆ ಬರ್ತಾ ಹೋಗಿರುತ್ತೆ. ಲಾಸ್ಟ್ 3 ಏನಾಗಿರುತ್ತೆ, ಸಿಂಥಸಿಸ್ ಪಾರ್ಟ್ಗೆ ಬರುತ್ತೆ. ನಮಗೆ ಇದರೊಳಗಡೆ ಸಿಂಬಲ್ ಟೇಬಲ್ ಮ್ಯಾನೇಜರ್ ಮತ್ತು ಎರರ್ನ ಹ್ಯಾಂಡಲ್ ಮಾಡುವಂಥದ್ದು ಬರುತ್ತೆ. ಫಸ್ಟು ಲೆಕ್ಸಿಕಲ್ ಅನಲೈಸರ್ ಅಂತ ಹೇಳಿದ್ರೇನು, ಲೆಕ್ಸಿಕಲ್ ಅನಲೈಸರ್ ಅಂತ ಹೇಳಿದ್ರೆ ಅದನ್ನು ಲೆಕ್ಸ್ ಅಂತ ಹೇಳಿ ಕರಿಬೋದು, ಟೋಕನ್ಸ್ ಅಂತ ಹೇಳಿ ಕರಿಬೋದು, ಕ್ಯಾರೆಕ್ಟರ್ ಅಂತ ಹೇಳ್ಬೋದು, ಸ್ಟ್ರೀಮ್ಸ್ ಅಂತ ಹೇಳ್ಬೋದು. ಇದ್ರದ್ದು ಮೇನ್ ಆಬ್ಜೆಕ್ಟಿವ್ ಅಥವಾ ಮೇನ್ ಟಾಸ್ಕ್ ಏನಾಗಿರುತ್ತೆ ಅಂತ ಹೇಳಿದ್ರೆ ವಿಚ್ ಇಸ್ ಯೂಸ್ ಟು ಕನ್ವರ್ಟ್ ದ ಕ್ಯಾರೆಕ್ಟರ್ ಸ್ಟ್ರೀಮ್ ಇಂದ ಟೋಕನ್ಸ್ಗೆ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಇದನ್ನು ನಾವು ಟೋಕನೈಸೇಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಸಿಂಟ್ಯಾಕ್ಸ್ ಅಂತ ಹೇಳಿದ್ರೆ ಅದು ಅದರೊಳಗಡೆ ಒಂದು ಏನು ಸಿಂಟ್ಯಾಕ್ಸ್ ಇದೇ ರೀತಿ ಇರಬೇಕು ಅನ್ನೋ ಫಾರ್ಮ್ಯಾಟ್ ಇರುತ್ತಲ್ವ, ಅದು ಚೆಕ್ ಮಾಡ್ತಾ ಹೋಗಿರುತ್ತೆ. ಇವರು ಕೊಟ್ಟಿರುವ ಫಾರ್ಮೆಟ್ಟಿಗೂ ಮತ್ತು ಒಪ್ಟೈನ್ ಆಗಿರುವ ಫಾರ್ಮೆಟ್ಟು ಕೂಡ ಎರಡೂ ಕೂಡ ಕರೆಕ್ಟ್ ಇದೆಯಾ ಅಂತೇಳಿ ಚೆಕ್ ಮಾಡುತ್ತೆ. ನೆಕ್ಸ್ಟ್ ಇದು ಒಂದು ಟ್ರೀನ ಜನ್ರೇಟ್ ಮಾಡ್ತಾ ಹೋಗಿರುತ್ತೆ. ಅದನ್ನು ಏನಂತ ಕರಿತಾ ಹೋಗ್ತೀವಿ, ಪಾರ್ಸ್ ಟ್ರೀ ಅಂತ ಕರಿತೀವಿ. ನೆಕ್ಸ್ಟು ಸಿಮ್ಯಾಂಟಿಕ್ ಅನಲೈಸರ್ ಅಂತ ಹೇಳಿದ್ರೇನು, ವಿಚ್ ಡೀಲ್ಸ್ ವಿತ್ ದ ಆಪರೇಟರ್ಸಿನ ಮೇಲೆ ಡೀಲ್ಸ್ ಮಾಡುತ್ತೆ. ಆಮೇಲೆ ಅದರದ್ದು ಮೀನಿಂಗ್ ಕರೆಕ್ಟ್ ಆಗಿದೆಯಾ ಅಂತೇಳಿ ಚೆಕ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಕೋಡ್ ಜನರೇಟರ್ ಅಂತ ಅಂದರೆ ಇದರೊಳಗಡೆ ಟೆಂಪ್ರವರಿ ವೇರಿಯೇಬಲ್ಸ್ನ ತಗೊಳ್ತಾ ಹೋಗ್ತೀವಿ. ಅಂದರೆ ಈಗ ನಾವು ನೋಡಿರ್ಬೋದು, ಸ್ವ್ಯಾಪಿಂಗ್ ಆಫ್ ದ 2 ನಂಬರ್ಸ್ನ ಸ್ವ್ಯಾಪ್ ಮಾಡ್ತಾ ಹೋಗ್ತೀವಿ. ಟೆಂಪ್ರವರಿ ವೇರಿಯೇಬಲ್ಸ್ನ ತೊಗೊಂಡು 3 ನಂಬರ್ಸ್ ಇರುತ್ತೆ, ಆ ಒಂದು ವೇರಿಯೇಬಲ್ನ ನಾವು ಏನಂತೇಳಿ ತೊಗೊಳ್ತಾ ಹೋಗಿರ್ತೀವಿ, ಅಂತೇಳಿ ಟೆಂಪ್ರವರಿ ವೇರಿಯೇಬಲ್ ಆಗಿ ತೊಗೊಂಡು ಸ್ವ್ಯಾಪ್ ಮಾಡ್ತಾ ಹೋಗ್ತೀವಲ್ವ. ಆ ರೀತಿ ಮಾಡೋದಕ್ಕೆ ನಾವು ಇಂಟರ್ಮೀಡಿಯೇಟ್ ಕೋಡ್ ಜನರೇಟರ್ ಅಂತ ಕರಿತಾ ಹೋಗ್ತೀವಿ. ಆ ಕೋಡ್ ಆಪ್ಟಿಮೈಸರ್ ಏನು ಮಾಡ್ತಾ ಹೋಗುತ್ತೆ, ವಿಚ್ ಈಸ್ ಯೂಸ್ ಟು ಇಂಪ್ರೂವ್ ದ ಕೋಡ್. ಒಂದು ಕೋಡನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ. ಫೈನಲಿ ನಾವು ಕೋಡ್ ಜನರೇಟ್ ಮಾಡ್ತಾ ಹೋಗ್ತೀವಿ. ನಮಗೆ ಯಾವುದೇ ರೀತಿಯಾಗಿರುವಂಥ ಐಡೆಂಟಿಫೈಯರ್ನ ನಾವು ಆಪರೇಟರ್ ಮತ್ತು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ಗೆ ಯೂಸ್ ಮಾಡೋದಿಲ್ಲ. ಅದನ್ನು ಯಾವ ರೀತಿ ಬರ್ಕೊಳ್ತೀವಿ ಅಂತಂದರೆ ಟೋಕನ್ ನೇಮ್ ಆಟ್ರಿಬ್ಯೂಟ್ ನೇಮ್ ಆಗಿ ತೊಗೊಳ್ತೀವಿ. ಈಗ ಎಕ್ಸಾಂಪಲ್ ತಗೋಣ. ಈಗ ಪೊಸಿಷನ್ ಈಸ್ ಈಕ್ವಲ್ ಟು ಇನಿಷಿಯಲ್ ಪ್ಲಸ್ ರೇಟ್ ಇಂಟು 60. ಇಲ್ಲ ನಮಗೆ ಕಾನ್ಸ್ಟೆಂಟ್ ಯಾವುದು 60 ಅಲ್ವಾ. ಆಪರೇಟರ್ಸು ಕೂಡ ಇದೆರಡಕ್ಕೂ ಕೂಡ ನಾವು ಐಡೆಂಟಿಫೈಯರ್ನ ಯೂಸ್ ಮಾಡೋದಿಲ್ಲ. ಆಪರೇಟರ್ಸ್ ಅಂತ ಹೇಳಿದ್ರೆ ಯಾವುದಿಲ್ಲಿ 1, ಇದು ಪ್ಲಸ್ ಮತ್ತು ಸ್ಟಾರ್ ಅಲ್ವಾ, ಇದು ಆಪರೇಟರ್. ಕಾನ್ಸ್ಟೆಂಟ್ ಯಾವುದು 60. ಈಗ ಪೊಸಿಷನಿಗೆ ಐಡೆಂಟಿಫೈಯರ್ 1 ಅಂತೇಳಿ ತೊಗೊತೀನಿ, ಇನಿಷಿಯಲಿಗೆ ಐಡೆಂಟಿಫೈಯರ್ 2 ಅಂತೇಳಿ ತೊಗೊತೀನಿ, ರೇಟಿಗೆ ಐಡೆಂಟಿಫೈಯರ್ 3. ಆ ಪ್ಲಸ್ ಸ್ಟಾರ್ 60 ಇದು ಯಾವುದಕ್ಕೂ ಕೂಡ ನನಗೆ ಐಡೆಂಟಿಫೈಯರ್ ಯೂಸ್ ಆಗೋದಿಲ್ಲ. ನೆಕ್ಸ್ಟ್ ಈಗ ನನಗೆ ಇದನ್ನು ಈ ಪೊಸಿಷನ್ ಈಸ್ ಈಕ್ವಲ್ ಟು ಇನಿಷಿಯಲ್ ಪ್ಲಸ್ ರೇಟ್ ಸ್ಟಾರ್ 60 ಅಂತ ಇದೆ. ಇದನ್ನು ನಾನು ಲೆಕ್ಸಿಕಲ್ ಅನಲೈಸರ್ಗೆ ಫಸ್ಟ್ ನಮಗೆ ಇದ್ದಿದ್ದು ಯಾವುದು, ಲೆಕ್ಸಿಕಲ್ ಅನಲೈಸರ್. ನೆಕ್ಸ್ಟ್ ಸೆಕೆಂಡ್ ಯಾವುದು, ಸಿಂಟ್ಯಾಕ್ಸ್ ಅನಲೈಸರ್, ಸಿಮ್ಯಾಂಟಿಕ್, ಇಂಟರ್ಮೀಡಿಯೇಟ್ ಕೋಡ್ ಜನರೇಟರ್. ಅದಾದಮೇಲೆ ಕೋಡನ್ನು ಆಪ್ಟಿಮೈಸ್ ಮಾಡೋದು, ಲಾಸ್ಟ್ಲಿ ಕೋಡ್ ಜನರೇಟ್ ಮಾಡೋದು. ಫಸ್ಟ್ ನಾವು ಯಾವುದು ನೋಡಬೇಕು, ಲೆಕ್ಸಿಕಲ್ ಅನಲೈಸರ್ನ ನೋಡಬೇಕು. ಈಗ ಇದನ್ನು ನಾವು ಟೋಕನ್ ನೇಮ್, ಇದನ್ನು ಎಲ್ಲ ಈ ID 1 ಆ ಥರದನ್ನ ಏನಂತ ಕರಿತೀವಿ, ಟೋಕನ್ ನೇಮ್. ಆ 1, 2, 3 ಏನು ಬರುತ್ತಲ್ವ ಅದು ಎಂಟ್ರಿ ಟು ದ ಸಿಂಬಲ್ ಟೇಬಲ್ಗೆ ಯಾವ ರೀತಿ ಎಂಟ್ರಿ ಮಾಡ್ಕೊಳ್ತೀವಿ ಅದು. ಟೋಟಲಾಗಿ ಇದಿಷ್ಟು ನಾವೇನಂತ ಕರಿತಾ ಹೋಗ್ತೀವಿ, ಟೋಕನ್ ಸ್ಟ್ರೀಮ್ ಅಂತ ಹೇಳಿ ಕರಿತೀವಿ. ಫಸ್ಟು ನಾನು ಹೇಳಿದೆ, ನಾವು ಯಾವುದಕ್ಕೆ ಕಾನ್ಸ್ಟೆಂಟ್ ಆಪರೇಟರ್ಸಿಗೆ ನಾವು ಐಡೆಂಟಿಫೈಯರ್ನ ಯೂಸ್ ಮಾಡೋದಿಲ್ಲ. ಅದಕ್ಕೆ ನಾವೇನು ಮಾಡ್ತಾ ಹೋಗ್ತೀನಿ, ಈ
ಇದನ್ನ ಪೊಸಿಷನ್ ನಾನು ID 1 ಅಂತೇಳಿ ತಗೊಳ್ತಾ ಹೋಗ್ತೀನಿ. ಈಕ್ವಲ್ಸ್ನ ಹಾಗೆ ಆ್ಯಂಗುಲರ್ ಅಂದರೆ ಟ್ಯಾಗ್ಸಲ್ಲಿ ಬರ್ಕೊಳ್ತಾ ಹೋಗ್ತೀನಿ. ಇದನ್ನು ಇನಿಷಿಯಲ್ನ ನಾನು ID 2 ಅಂತೇಳಿ ತಗೊಳ್ತೀನಿ. ಪ್ಲಸ್ಸನ್ನು ಹಾಗೆ ಬರೆಯೋದು, ರೇಟನ್ನು ID 3, ಸ್ಟಾರನ್ನು ಹಂಗೆ ಟ್ಯಾಗ್ಸಲ್ಲಿ ಬರಿತೀನಿ, 60ನ ಟ್ಯಾಗ್ಸಲ್ಲಿ ಬರಿತೀನಿ. ಅದೇ ರೀತಿ ಯಾಕಂದರೆ ನಾವು ಯಾವುದನ್ನು ಯೂಸ್ ಮಾಡಲ್ಲ, ಆಪರೇಟರ್ಸ್ ಮತ್ತು ಕಾನ್ಸ್ಟೆಂಟನ್ನು ಐಡೆಂಟಿಫೈಯರ್ ಆಗಿ ಯೂಸ್ ಮಾಡೋದಿಲ್ಲ. ನೆಕ್ಸ್ಟ್ ಅದನ್ನು ಸಿಂಬಲ್ ಟೇಬಲಲ್ಲಿ ನಾವು ಬರೀಬೇಕಾಗತ್ತೆ. ಇದನ್ನು ಬರೆದ ಲೆಕ್ಸಿಕಲ್ ಅಂದರೆ ಸಿಂಬಲ್ ಟೇಬಲ್ನ ನಾವು ಲೆಕ್ಸಿಕಲ್ ಅನಲೈಸರಲ್ಲಿ ಯೂಸ್ ಮಾಡೋದಿಲ್ಲ. ಆಯಿತಾ, ಅದಕ್ಕೆ ನಾನು ಇಲ್ಲಿ ಬರಿಬಾರ್ದು. ಆಯಿತಾ, ಇದು ನಾವು ಯಾವ ರೀತಿ ಸಿಂಬಲ್ ಟೇಬಲ್ನ ತೊಗೊಳ್ತೀವಿ ಅಂತೇಳಿ ಬರ್ದಿರೋದು ಅಷ್ಟೇ, ಅಂದರೆ ಸಿಂಟ್ಯಾಕ್ಸ್ ರೀತಿಯಲ್ಲಿ. ನೆಕ್ಸ್ಟ್ ಸಿಂಟ್ಯಾಕ್ಸ್ ಅನಾಲಿಸಿಸ್ ಅಂತ ಹೇಳಿದ್ರೇನು? ಸಿಂಟ್ಯಾಕ್ಸ್ ಅನಾಲಿಸಿಸ್ ಅಂತ ಹೇಳಿದ್ರೆ ಈಗ ಅದನ್ನು ನಾನು ಹೇಳಿದೆ, ವಿಚ್ ಈಸ್ ಯೂಸ್ ಟು ಜನರೇಟ್ ದ ಟ್ರೀ ವಿಚ್ ಇಸ್ ಕಾಲ್ಡ್ ಆಸ್ ಆನ್ ಪಾರ್ಟ್ಸ್ ಟ್ರೀ ಅಂತ ಕರಿತಾ ಹೋಗ್ತೀನಿ. ಇನ್ಪುಟ್ ಏನಾಗುತ್ತೆ, ಲೆಕ್ಸಿಕಲ್ ಅನಲೈಸರ್ಗೆ ನಮಗೆ ಗೊತ್ತು, ವಿಚ್ ಇಸ್ ಯೂಸ್ ಟು ಕನ್ವರ್ಟ್ ಏನನ್ನ ಒಂದು ಕ್ಯಾರೆಕ್ಟರ್ ಸ್ಟ್ರೀಮನ್ನು ಟೋಕನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಆ ಟೋಕನ್ಸನ್ನ ನಾನಿಲ್ಲಿ ಇನ್ಪುಟ್ ಆಗಿ ತೊಗೊಳ್ತಾ ಹೋಗ್ತೀನಿ. ಅದರೊಳಗಡೆ ಸಿಂಟ್ಯಾಕ್ಸ್ ಅನಲೈಸರಲ್ಲಿ ಔಟ್ಪುಟ್ ಏನು ಬರ್ತಾಗುತ್ತೆ ಅಂತಂದರೆ ಸ್ಟ್ರಕ್ಚರ್ ಆಫ್ ದ ಪ್ರೋಗ್ರಾಮ್ ಬರುತ್ತೆ. ಅಂದರೆ ನಾನು ಹೇಳಿದ್ದೆ ಜನರೇಟ್ ದ ಪಾರ್ಟ್ಸ್ ಟ್ರೀ ಮಾಡುತ್ತೆ ಆ್ಯಂಡ್ ಅಬ್ಸ್ಟ್ರಾಕ್ಟ್ ಸಿಂಟ್ಯಾಕ್ಸ್ ಟ್ರೀ. ಇದು ಯಾವ ರೀತಿ ಬರೀತಾ ಹೋಗಬೇಕು ಅಂತ ಅಂದರೆ, ಈಗ ಫಸ್ಟು ಆಪರೇಟರ್ನ ತೊಗೊಳ್ತಾ ಹೋಗ್ತೀನಿ. ಈ ನನಗೆ ಸಿಂಟ್ಯಾಕ್ಸ್ ಬರ್ಕೊಂಡಿರ್ತೀನಲ್ವ, ಈ ಲೆಕ್ಸಿಕಲ್ ಅನಲೈಸರಲ್ಲಿ ಬರೆದಿರ್ತೀನಲ್ಲ, ಅದನ್ನು ತೊಗೊಳ್ತಾ ಹೋಗ್ತೀನಿ. ಅದರಿಂದ ನಾನು ಸಿಂಟ್ಯಾಕ್ಸ್ ಅನಲೈಸರ್ ಆಗಿ ಕನ್ವರ್ಟ್ ಮಾಡಬೇಕು. ಫಸ್ಟ್ ನಾನೇನು ಬರ್ತೀನಿ, ಈಕ್ವಲ್ಸನ್ನು ಬರೀಬೇಕು. ಆ ಈಕ್ವಲ್ಸ್ಗೆ ID 1 ಕೂಡ ಅಟ್ಯಾಚ್ ಆಗಿದೆ, ID 2 ಕೂಡ ಅಟ್ಯಾಚ್ ಆಗಿದೆ. ಆದರೆ ಆ ID 2 ಏನಾಗಿದೆ, ಪ್ಲಸ್ಗೂ ಕೂಡ ಅಟ್ಯಾಚ್ ಆಗಿದೆ. ಅದಕ್ಕೆ ನಾನು ID 1 ಮಾತ್ರ ತೊಗೊಳ್ತಾ ಹೋಗ್ತೀನಿ. ನೆಕ್ಸ್ಟ್ ಅದರದ್ದು ರೈಟ್ ಸೈಡಲ್ಲಿ ಪ್ಲಸ್ಸನ್ನು ತೊಗೊಳ್ತಾ ಹೋಗ್ತೀನಿ. ಆ ಪ್ಲಸ್ ಆಪರೇಟರಿಗೆ ID 2 ಕೂಡ ಅಟ್ಯಾಚ್ ಆಗಿದೆ, ID 3 ಕೂಡ ಅಟ್ಯಾಚ್ ಆಗಿದೆ. ಆದರೆ ಆ ID 3 ಏನಾಗಿದೆ, ಸ್ಟಾರು ಕೂಡ ಅಟ್ಯಾಚ್ ಆಗಿದೆ. ಅದರಿಂದ ನಾನು ID 2 ಮಾತ್ರ ತೊಗೊಳ್ತಾ ಹೋಗ್ತೀನಿ. ಅದಕ್ಕೆ ಆ ಪ್ಲಸ್ಸಿನ ಲೆಫ್ಟಲ್ಲಿ ID 2 ತೊಗೊಳ್ತಾ ಹೋಗ್ತೀನಿ, ಅದು ರೈಟಲ್ಲಿ ಸ್ಟಾರ್. ಆ ಸ್ಟಾರಲ್ಲಿ ಏನಾಗಿದೆ, 60 ಮತ್ತೆ ಇನ್ನೊಂದು ಯಾವುದಾದ್ರೂ ಆಪರೇಟರ್ಗೆ ಇದೆಯಾ, ಇಲ್ಲ. ಅದಕ್ಕೆ ನಾನು ಅದ್ರದ್ದು ಲೆಫ್ಟಲ್ಲಿ ನಾನು ID 3 ಮತ್ತು ರೈಟಲ್ಲಿ 60 ಅಂತೇಳಿ ತೊಗೊಳ್ತಾ ಹೋಗ್ತೀನಿ. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಕನ್ವರ್ಟ್ ದ ಲೆಕ್ಸಿಕಲ್ ಅನಲೈಸರ್ಸ್ ಇಂಟು ಸಿಂಟ್ಯಾಕ್ಸ್ ಅನಾಲಿಸಿಸ್. Next is a semantic analysis, which is used to check the consistency in types. Means we have to convert it into, here a 60 is an integer type. Now we have to convert that integer type into floating point. It is dead by using the semantic analysis. Semantic analysis ನ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಇನ್ಪುಟ್ ಏನಿರುತ್ತೆ, ಅಬ್ಸ್ಟ್ರಾಕ್ಟ್ ಸಿಂಟ್ಯಾಕ್ಸ್ ಟ್ರೀ, ಅದನ್ನು ನಾವು ಆ ಸಿಂಬಲ್ ಟೇಬಲ್ಗೆ ಕನ್ವರ್ಟ್ ಮಾಡ್ತಾ ಹೋಗಿರ್ತೀವಿ. ಅಂದರೆ ವಿಚ್ ಇಸ್ ಯೂಸ್ ಟು ಕನ್ವರ್ಟ್ ದ ಇಂಟಿಜರ್ ಟೈಪ್ ಇಂಟು ಫ್ಲೋಟಿಂಗ್ ಪಾಯಿಂಟನ್ನು ಔಟ್ಪುಟ್ ಆಗಿ ತಗೊಳ್ಬೇಕು. ಇದು ಯಾವ ರೀತಿ ಅಂತ ಹೇಳಿದ್ರೆ, ಸೇಮ್ ಆ್ಯಸ್ ಇಟ್ ಈಸ್ ಸಿಂಟ್ಯಾಕ್ಸ್ ಅನಾಲಿಸಿಸಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊಂಡಿರ್ತೀವಿ ಅದನ್ನು ತೊಗೊಳ್ಬೇಕು. ಅದ್ರ ನೆಕ್ಸ್ಟು ಸಿಮ್ಯಾಂಟಿಕ್ ಅನಾಲಿಸಿಸಲ್ಲಿ ಸೇಮ್ ಬರ್ತಾ ಹೋಗಿರುತ್ತೆ, ಇಂಟು ಫ್ಲೋಟ್ ಅಂತೇಳಿ ತೊಗೊಂಡು ಅದ್ರ ಕೆಳಗಡೆ 60 ಅಂತೇಳಿ ತೊಗೊಳ್ಬೇಕು. ಯಾಕಂದರೆ 60 ಇಸ್ ಆ್ಯನ್ ಇಂಟಿಜರ್ ಟೈಪ್ ಆ್ಯಂಡ್ ನೌ ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟಿಜರ್ ಟೈಪ್ ಇಂಟು ಫ್ಲೋಟಿಂಗ್ ಪಾಯಿಂಟ್. ಸೊ ವಿ ರಿಟರ್ನ್ ಹಿಯರ್ ಇಂಟು ಫ್ಲೋಟ್. Next we have to write a simple table, position, initial and rate. Here position is 1 and 2 3, 1 2 3, that is ID 1, ID 2 and ID 3. Next, intermediate code. Here we have to write the code from the reverse of the parse tree, which generates the intermediate code. That is, ಫಸ್ಟ್ ನಾವು ಲಾಸ್ಟಿಂದ ತೊಗೊಳ್ತಾ ಹೋಗಬೇಕು. ಇಲ್ಲಿ 60 ಅಂತ ಇದೆಯಲ್ವ, ಅದೇನಾಯಿತು, ಇಂಟು ಫ್ಲೋಟ್. ಅದನ್ನು ನಾನು ಏನಂತ ಹೇಳಿ ತೊಗೊಳ್ತಾ ಹೋಗ್ತೀನಿ, T1 ಅಂತೇಳಿ ತೊಗೊಳ್ತೀನಿ ಅಲ್ವಾ. ಅದನ್ನು T1 ಇಸ್ ಈಕ್ವಲ್ ಟು ಇಂಟು ಫ್ಲೋಟ್. ನೆಕ್ಸ್ಟು ಈ ID 3 ಏನಾಗಿದೆ, ಇದನ್ನು ಲಾಸ್ಟಿಂದ ಫಸ್ಟ್ ರಿವರ್ಸ್ ಆರ್ಡರ್ ಆಫ್ ದ ಪಾರ್ಟ್ಸ್ ಟ್ರೀಗೆ ಬರಬೇಕು. ಆಯಿತಾ, ರಿವರ್ಸ್ ಆರ್ಡರ್ ಆಫ್ ದ ಪಾರ್ಟ್ಸ್ ಟ್ರೀ ಬರ್ತಾ ಇದ್ದೀನಿ ಅಂತಂದರೆ ID 3ನ T2, ಇದಿಷ್ಟನ್ನು T1 ಇಸ್ ಈಕ್ವಲ್ ಟು ಇಂಟು ಫ್ಲೋಟ್ 60 ಅಂತೇಳಿ ತೊಗೊಂಡ. ನೆಕ್ಸ್ಟ್ T2 ಇಸ್ ಈಕ್ವಲ್ ಟು ID 3 ಸ್ಟಾರ್ T1, ಇದನ್ನು ನಾನು T1 ಅಂತೇಳಿ ತೊಗೊಂಡಾಗಿದೆ. ನೆಕ್ಸ್ಟ್ T3 ಏನಾಗುತ್ತೆ, ID 2 ಪ್ಲಸ್ ಇದಿಷ್ಟು ನಾನು T2 ಅಂತೇಳಿ ತೊಗೊಳ್ಬೋದಾ, ಯಾಕಂದರೆ T2 ಅಲ್ಲಿ ಇದು ಕೂಡ ಇನ್ಕ್ಲೂಡ್ ಆಗಿದೆ. ನೆಕ್ಸ್ಟ್ ID 1 ಇಸ್ ಈಕ್ವಲ್ ಟು ಇದಿಷ್ಟನ್ನ ಏನಂತ ಆಲ್ರೆಡಿ ತೊಗೊಂಡಿದ್ದೀನಿ T3, ಅದನ್ನು ಇಲ್ಲಿ ಬರ್ಕೊತೀನಿ. ನೆಕ್ಸ್ಟ್ ಕೋಡ್ ಆಪ್ಟಿಮೈಸೇಷನ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಆಪ್ಟಿಮೈಸ್ ದ ಇಂಟರ್ಮೀಡಿಯೇಟ್ ಕೋಡಲ್ಲಿ ಏನು ಜನ್ರೇಟ್ ಆಗಿರುತ್ತಲ್ವ ಅದನ್ನು ನಾನು ಆಪ್ಟಿಮೈಸ್ ಮಾಡ್ಕೊಳ್ತಾ ಬರಬೇಕು. ಯಾವ ರೀತಿ ಮಾಡ್ಬೋದು ಅಂತ ಅಂದರೆ, ಈಗ T1 ನಾನು ಇಂಟು ಫ್ಲೋಟ್ 60 ಅಂತೇಳಿ ತೊಗೊಂಡಿದ್ದೆ, T2 ನಾನು ID 3 ಸ್ಟಾರ್ T1 ಅಂತೇಳಿ ತೊಗೊಂಡಿದ್ದೆ, T3 ಮತ್ತು ಇದು is equal to T3. ಇದನ್ನು ನಾನು T1 is equal to ಈ ಇಂಟು ಫ್ಲೋಟ್
ಇದೆಯಲ್ವಾ, ಇದನ್ನು ನಾನು ಏನಂತ ಹೇಳಿ ತಗೊಳ್ತಾ ಹೋಗ್ತೀನಿ, ID3. ಅಂದರೆ ಇದನ್ನು ಯಾವ ರೀತಿ ಮಾಡಿಕೊಂಡೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಏನಿದೆ T2 = ID3 * T1. ಆ T2 ಟೋಟಲ್ ಆಗಿ ಫಸ್ಟ್ T1 ಅಂತೇಳಿ ತೊಗೊಳ್ತೀನಿ. ಆವಾಗ ಈ ID3ನ ತಗೊಂಡು T1 ಇರೋ ಜಾಗದಲ್ಲಿ ಇಂಟು ಫ್ಲೋಟ್ 60, ಅದನ್ನು 60 ಅಂತೇಳಿ ತೊಗೊತೀನಿ. ನೆಕ್ಸ್ಟ್ T3 ಅನ್ನು T2 ಅಂತೇಳಿ ತೊಗೊಂಡಾಗ ID2 ಪ್ಲಸ್ ಆ T2 ಜಾಗದಲ್ಲಿ ಏನು ಬಂತೀಗ T1, ಆ T1ನ ಹಾಕಬೇಕು. ID1 = T3. ಈಗ T3 ಜಾಗದಲ್ಲಿ ಏನಿದೆ T2, ಅದಕ್ಕೆ T2. ಈಗ ಈ T2ನ ID1 ಅಂತೇಳಿ ರಿಪ್ಲೇಸ್ ಮಾಡಿದ್ರೆ ನಮಗೆ 4 ಅಲ್ಲಿ ಇದ್ದಿದ್ದು 2 ಆಗಿ ಕೋಡ್ ಏನಾಯಿತು, ಆಪ್ಟಿಮೈಸೇಷನ್ ಆಯಿತು, 2 ಲೈನ್ ಕೋಡ್ ಆಗಿ ಆಯಿತು. ನೆಕ್ಸ್ಟ್ ಕೋಡ್ ಜನರೇಟ್ ಮಾಡಬೇಕು. ಕೋಡ್ ಜನರೇಷನ್ ಅಂತ ಹೇಳಿದ್ರೇನೋ ನಮಗೆ ಗೊತ್ತು, ನಾವು ಮೈಕ್ರೋ ಕಂಟ್ರೋಲರಲ್ಲಿ ಯಾವ ರೀತಿ ಈಗ ಲೋಡ್ ಸ್ಟೋರ್ನ ಯೂಸ್ ಮಾಡ್ಕೊಳ್ತಾ ಇದ್ವಿ ಅಂತ ಹೇಳಿ. ಅದೇ ರೀತಿಯಲ್ಲಿ ಕೋಡನ್ನ ಜನರೇಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ LDR ಅಲ್ಲಿ ಆ ರೀತಿ ಮಾಡ್ತಾ ಇದ್ವಲ್ವ, ಇಲ್ಲಿ LDF ಅಂತ ಅಂದರೆ ನಾವು ಯಾವುದಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀವಿ, ಫ್ಲೋಟಿಗೆ. ಅದಕ್ಕೆ ಲೋಡಿಂಗ್ ದ ಫ್ಲೋಟ್, ಮಲ್ಟಿಪ್ಲೈಯಿಂಗ್ ದ ಫ್ಲೋಟ್, ಮತ್ತು ಲೋಡ್ ಮಾಡಿ ಆ್ಯಡಿಂಗ್ ದ ಫ್ಲೋಟ್, ಸ್ಟೋರಿಂಗ್ ದ ಫ್ಲೋಟ್. ಆದ್ದರಿಂದ ಇದರಿಂದ ID3ನ ತೊಗೊಳ್ಬೇಕು. ಆ ID3ನ R2 ಅನ್ನೋ ಒಂದು ರಿಜಿಸ್ಟರಿಗೆ ಸ್ಟೋರ್ ಮಾಡ್ತಾ ಹೋಗ್ತೀನಿ. ಆಯಿತಾ, ಆ R2ಗೆ ಈಗ ID3 * 60. ಆ ID3 ಎಲ್ಲಿದೆ, R2 ಅಲ್ಲಿದೆ. ಅದಕ್ಕೆ R2ನ 60ಇಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. ಆಮೇಲೆ ಮತ್ತೆ ಲೋಡ್ ಮಾಡ್ತೀನಿ. ಏನನ್ನು, ID2ನ R1ಗೆ ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ T1ನ ಆ್ಯಡ್ ಮಾಡ್ತಾ ಹೋಗ್ಬೇಕಲ್ವಾ. T1 ಯಾವ್ದ್ರೊಳಗಡೆ ಸ್ಟೋರ್ ಆಗಿದೆ, R2 ಅಲ್ಲಿ ಇದೆ. ಅದಕ್ಕೆ R1, R2, ಆಮೇಲೆ ID1, R1. ಟೋಟಲ್ ನನಗೆ ID1 ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಅದಕ್ಕೆ ID1 ಅಲ್ಲಿ R1ನ ಸ್ಟೋರ್ ಮಾಡ್ತಾ ಇದ್ದೀನಿ. ಇದು 6 ಸ್ಟ್ರಕ್ಚರ್ಸ್ ಯಾವ ರೀತಿ ಇತ್ತು, ಆಮೇಲೆ ಅದಕ್ಕೆ ಒಂದು ಎಕ್ಸಾಂಪಲಿನ ಮುಖಾಂತರ ಮಾಡಿರೋದು. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ಡೇಸ್ = ಏಜ್ * 365. ಲೆಕ್ಸಿಕಲ್ ಅನಲೈಸರಲ್ಲಿ ಯಾವ ರೀತಿ ಬರಿತಾ ಹೋಗ್ತೀವಿ, ID ಅಂದರೆ ಈ ಡೇಸನ್ನು ನಾವು ಆಪರೇಟರ್ ಮತ್ತು ಕಾನ್ಸ್ಟೆಂಟ್ಸನ್ನ ಬಿಟ್ಟು ಇನ್ನೆಲ್ಲದನ್ನು ಐಡೆಂಟಿಫೈರಲ್ಲಿ ಬರಿಬೋದು. ಐಡೆಂಟಿಫೈಯರ್ 1 ಈಕ್ವಲ್ಸ್ನ ಹಾಗೆ ಬರಿತೀನಿ, ಏಜನ್ನು ಐಡೆಂಟಿಫೈಯರ್ 2 ಅಂತೇಳಿ ತೊಗೊಳ್ತೀನಿ, ಸ್ಟಾರ್ನ ಹಾಗೆ ಬರಿತೀನಿ, 365 ಕೂಡ ಹಾಗೆ. ಸಿಂಟೆಕ್ಸ್ ಅನಲೈಸರಲ್ಲಿ ಈಗ ID1 ID2 2 ಇದೆ, ಆದರೆ ID2ಗೆ ಇನ್ನೊಂದು ಆಪರೇಟರ್ ಇದೆ. ಅದಕ್ಕೆ ID1 ಮಾತ್ರ ತಗೊಳ್ತೀನಿ. ನೆಕ್ಸ್ಟ್ ಸ್ಟಾರ್ ಆಪರೇಟರ್, ಇದರೊಳಗಡೆ 2 ಕೂಡ ಇದೆ, ಅದೆರಡನ್ನ ಲೆಫ್ಟ್ ರೈಟಲ್ಲಿ ಬರಿತೀವಿ. ನೆಕ್ಸ್ಟ್ ಸಿಮ್ಯಾಂಟಿಕ್ ಅನಲೈಸರ್ ಅಂತ ಹೇಳಿದ್ರೆ ಈಗ ಇಂಟು ಫ್ಲೋಟ್ ಆಗಿ ಬರಿತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಇದನ್ನು ಬರೀಬೇಕು, ಇಂಟು ಫ್ಲೋಟ್ ಆಗಿ ಚೇಂಜ್ ಮಾಡಿ 365. ಆಮೇಲೆ ಸಿಂಬಲ್ ಟೇಬಲ್ನ ಬರೀಬೇಕು. ನಮಗೆ ಗೊತ್ತಿದೆ ID1, ID2, 365 ಅಂತೇಳಿ ಬರುತ್ತೆ. ನೆಕ್ಸ್ಟ್ ಇಂಟರ್ಮೀಡಿಯೇಟಲ್ಲಿ ನಾವೇನು ಬರಿತಾ ಹೋಗ್ತೀವಿ, T1 = ಲಾಸ್ಟ್ ಇನ್ ದ ರಿವರ್ಸ್ ಆರ್ಡರ್ ಆಫ್ ದಿಸ್ ಸಿಮ್ಯಾಂಟಿಕ್ಕಿನಲ್ಲಿ ಯಾವ ರೀತಿ ಬರೋದು, ರಿವರ್ಸ್ ಆರ್ಡರಲ್ಲಿ ಸೇಮ್ ಅದೇ ಫಸ್ಟ್ ಎಕ್ಸಾಂಪಲ್ ನೋಡಿದ ರೀತಿಯೇ. T1 = ಇಂಟು ಫ್ಲೋಟ್ 365 ಮಾಡಬೇಕು. T2 = ID2 * T1. ನೆಕ್ಸ್ಟ್ ID1 = T2. ಇದು ಯಾವ ರೀತಿ ಅಂತಂದರೆ ನೋಡಿ, T1 ಏನಂತೇಳಿ ತೊಗೊಳ್ತಾ ಹೋಗಿರ್ತೀನಿ. T1 ನಾನು ಇಂಟು ಫ್ಲೋಟ್ 365 T1. T2 ID2 ಏನಾಗಿರುತ್ತೆ, T2 = ID2 * T1. ನೆಕ್ಸ್ಟು ID1 = ಇದಿಷ್ಟು ಎಲ್ಲಿದೆ, T2 ಅಲ್ಲಿದೆ. ನೆಕ್ಸ್ಟ್ ನಾನು ಏನು ಮಾಡ್ತಾ ಹೋಗ್ತೀನಿ, ಕೋಡನ್ನ ಆಪ್ಟಿಮೈಸೇಷನ್ ಮಾಡ್ತಾ ಹೋಗ್ತೀನಿ. ಯಾವ ರೀತಿ ಅಂತಂದರೆ ಈಗ T1 ಇದನ್ನು T1 ಅಂತೇಳಿ ತೊಗೊಂಡ್ರೆ ID2 * T1 ಜಾಗದಲ್ಲಿ ಇಂಟು ಫ್ಲೋಟ್ ಅದನ್ನು ತೊಗೊಳ್ಬೇಕು. ನೆಕ್ಸ್ಟ್ ID1ನ T1 ಆಗಿ ಕನ್ವರ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಆ T1ಗೆ ನಾನು ಏನು ಮಾಡ್ತೀನಿ, ID1ನ ಸಬ್ಸ್ಟಿಟ್ಯೂಟ್ ಮಾಡೋದು. ಕೋಡ್ ಜನರೇಷನ್ಸ್ ಲೋಡ್ ಮಾಡು ಅಂದರೆ ಈಗ ID2ನ R2 ಅಲ್ಲಿ ಲೋಡ್ ಮಾಡು. ಲೋಡ್ ಮಾಡಾದಮೇಲೆ ಅಡಿಷನ್ ಮಾಡಬೇಕು, ಅದಕ್ಕೆ ಅಡಿಷನಲ್ಲ ಇದು ಸ್ಟಾರ್. ಮಲ್ಟಿಪ್ಲಿಕೇಶನ್ ಮಾಡಬೇಕು, ಅದಕ್ಕೆ #365. ಆಮೇಲೆ ಆ R2 ಅಲ್ಲಿ ಏನು ಮಲ್ಟಿಪ್ಲೈ ಮಾಡಿರ್ತೀವೋ ಅದನ್ನು ಸ್ಟೋರ್ ಮಾಡಬೇಕು. ಇದೇನಾಗಿರುತ್ತೆ ಎಕ್ಸಾಂಪಲ್. ಡೂ ಇಟ್ ಬೈ ಯುವರ್ ಸೆಲ್ಫ್. ಒಂದು ಟ್ರೈ ಮಾಡಿ. ಅಂದರೆ ಇದೆರಡು ನೋಡ್ಕೊಂಡಿದ್ದೀರಲ್ವ, ಅದನ್ನು ಯಾವ ರೀತಿ ಇದಕ್ಕೂ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು.